ಕಮ್ಲಿ ಇದ್ಯಾಕವ್ವ ದೀಪ ಆರೋಯ್ತಲ್ಲ ನಾವು ಏನ್ ತೆಪ್ಪು ಮಾಡಿದ್ದು ದೇವ್ರಿಗೆ ಯಾಕೆ ನಮ್ಮ ಯಾಕೆ ಈ ತರ ಅಸಮಾಧಾನ ಮಂಗಳಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ ನೋಡಿ ಬಾಗಿಲು ಕಿಟಕಿ ಎಲ್ಲ ಓಪನ್ ಆಗೇ ಇದೆ ಗಾಳಿ ಬೀಸಿದ್ರೆ ಆರ್ದೇ ಇರೋಂಥ ದೀಪ ಇದೆಯಾ ಹಂಗೇನಾದ್ರು ಇದ್ರೆ ಮುಂದೆ ಕಂಡಿಡಿಬೇಕಷ್ಟೆ ಸರ್ ತಮಾಷೆ ಮಾಡಬೇಡಿ ಅವ್ವ ಹೇಳೋದು ದಿಟಾನೇಯ ದೀಪ ಆರೋದ್ರೆ ಅಪ್ಸಕ್ನ ಸರ್ ದೇವರೇ ಸೃಷ್ಟಿ ಮಾಡಿರೋದೆಲ್ಲನೂ ಗಾಳಿ ಬೆಳಕು ಸಹ ಅವನೇ ಸೃಷ್ಟಿ ಮಾಡಿರೋ ಗಾಳಿ ತಾಕಿ ದೀಪ ಆರೋಯ್ತು ಇದರಲ್ಲಿ ಅಪಶಕ್ನ ಏನಿದೆ ನಿಮ್ಗೆ ಅರ್ಥ ಆಗಕ್ಕಿಲ್ಲ ರಿಸಿಯಪ್ಪ ಇದ್ರಾಗೇನೋ ತೆಪ್ಪಾಗೈತೆ ಮಂಗಳಮ್ಮ ಏನೂ ತಪ್ಪಾಗಿಲ್ಲ ಆರಿರೋ ದೀಪನ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ ನಾನೇ ದೀಪ ಹಚ್ತೀನಿ ನನ್ನ ಮತ್ತು ಕಮಲಿಯವ್ರ ಮದುವೆಗೆ ಅಡ್ಡಿ ಇದ್ದಿದ್ದು ನಮ್ಮಮ್ಮ ಈಗ ಅವರು ಸಹ ಸರಿ ಹೋದರು ಇನ್ನು ನನ್ನ ಮತ್ತು ಕಮಲಿಯವ್ರ ಮದುವೆಗೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ You are absolutely right, ರಿಷಿ ನಾನು ರಿಷಿ ಕಡೆ ದೀಪ ಹಾರಿದಕ್ಕೆ ತಲೆ ಕೆಡ್ಸ್ಕೊಂಡು ಬೇಜಾರಾಗಬೇಕಾಗಿಲ್ಲ ನಿಮ್ಮಿಬ್ರನ್ನ ದೂರ ಮಾಡೋಕ್ಕೆ ಗಾಳಿ ಬೆಂಕಿ ಇದ್ಯಾವುದರಿಂದನೂ ಸಾಧ್ಯನೇ ಇಲ್ಲ ಕಂಗ್ರಾಟ್ಸ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಗೈಸ್ ಹೇಗೋ ಒಂದು ದೊಡ್ಡ ಬಿರುಗಾಳಿ ಬೀಸಿ ಈಗ ಕಾಮ್ ಆದಂಗಿದೆ ನಿಜ ಇದರಲ್ಲಿ ಶಿವ ಹಿಂಗೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲಿಂದನೋ ಬಂದು ಶಿವಯ್ಯನಿಂದ ತಾರಮ್ಮವ್ರು ಹುಷಾರಾದ್ರು ಅಂದ್ರೆ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ ಅದ್ಯಾವ್ರು ಲೆಕ್ಕದ ಪುಸ್ತಕದಾಗೆ ಅದೇನೇನು ಯಾರಾಯ್ತು ಏನು ಅಂತವ ಏನು ಮಂಗಳಮ್ಮವ್ರೆ ಆಗಲೇ ಹೊರಟು ನಿಂತ್ಬಿಟ್ಟಿದ್ದೀರಾ ಅಲ್ಲ ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಹೋಗ್ಬೋದಿತ್ತಲ್ವಾ ಇಲ್ಲ ಹೊರಡ್ತೀವಿ ಹೆಂಗುವೆ ಎಲ್ಲ ಸರಿ ಹೋಗಿ ಮನ್ಸಿಗೆ ಸಾನೆ ನೆಮ್ಮದಿ ಆಯ್ತು ಅದು ನಿಜಾನೇ ಅವ್ವ ನಾನೋಗಿ ಬ್ಯಾಗ್ ತಕೊಂಬತ್ತೀನಿ ಕಮಲಿಯವರೇ ಒಂದು ನಿಮಿಷ ನಾನೇ ಹೋಗಿ ತೊಗೊಂಬರ್ತೀನಿ ಇಲ್ಲ ಸರ್ ನಾನು ಹೋಗಿ ತಕೊಂಬತ್ತೀನಿ ರೀ ಅನಿಕಾ ತಕ್ಕ ಸಖತ್ ಭಾರ ಇದೆ ಇಲ್ವಲ್ಲ ಸರ್ ನಾನು ಹೇಳಿದ್ದು ಬ್ಯಾಗ್ ಅಲ್ಲ ನನ್ನ ಮನಸ್ಸು ನೀವು ಹೋಗ್ತಿದ್ದೀರಲ್ಲ ಸೂಪರ್ ಅಂತೂ ಶುರು ಹಚ್ಕೊಂಡ ನೋಡಿ ನಮ್ಮ ಕವಿರತ್ನ ಬರ್ತೀನಿ ಸರ್
ನಮ್ಮಿಬ್ರು ಕುಟುಂಬದ ಮಧ್ಯೆ ನಂಬಿಕೆ ಹೆಚ್ಚಾಯ್ತಲ್ವಾ? ಅದು ದಿಟನೆಯ. ಆದ್ರೂ ದಿಢೀರಂತ ಕೆಟ್ಟ ಕನ್ಸು ನೆನಪಾದಂಗೆ ಆಗಾಗ ದಿಗಲಾಯ್ತದೆ. ತೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಗೌರಿ, ಬಿಟ್ಬಿಡು. ಅಲ್ಲ ರೀ, ಹೆಂಗಿದ್ರು ರಿಷಿ ಕಮ್ಲಿ ಮದ್ವೆನ ಮಾಡ್ಲೇಬೇಕಲ್ವಾ? ಈಗೇನು ಸಮಸ್ಯೆ ಇಲ್ವಲ್ಲ? ಬಿರ್ನೆ ಮಾಡಿ ಮುಗಿಸ್ಬಿಡುಮಾ? ಅವಸರ ಯಾಕೆ ಗೌರಿ? ಈ ಟೈಮಲ್ಲಿ ಮದುವೆ ಸಮಾರಂಭ ಇದೆಲ್ಲ ಮಾಡೋದು ತುಂಬ ಕಷ್ಟ ಗೌರಿ. ಮದುವೆ ಛತ್ರ ಸಿಗಲ್ಲ, ಜನ ಸೇರಲ್ಲ. ಯಾಕೆ ಬೇಕು ಗೌರಿ? ಸಾನೆ ಅದ್ದೂರಿಯಾಗಿ ಏನು ಬೇಕಿಲ್ಲ. ನಾವೇ ಹೊಸಿ ಜನ ಸೇರ್ಕೊಂಡು ಮಾಡಿದ್ರಾಯ್ತು. ಏನ್ ಮಾತಾಡ್ತಾ ಇದೆಯಾ ಗೌರಿ? ಎಂಗೇಜ್ಮೆಂಟ್ ಅಂದ್ರೆ ಓಕೆ, ಮದುವೆ ಅಂದ್ರೆ ಹೇಗಿರ್ಬೇಕು? ಅದು ಮಹಾಜನ್ ಕುಟುಂಬದಲ್ಲಿ ನಡಿ. ಅನಿಕನ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಸಾನೆ ಖುಷಿ ಆಯ್ತು ಕಣ್ರಿ. ಯೋಚನೆ ಮಾಡದೆ ಏನಿಲ್ಲ, ಆದ್ರೆ ಅನಿಕನ್ ಬಗ್ಗೆ ನಿನಗೆ ಗೊತ್ತಲ್ವಾ, ತುಂಬಾ ಹಠ. ಅವಳು ಮದ್ವೆಗೆ ಒಪ್ಕೊಳ್ತಾಳೋ ಇಲ್ವೋ ಅದೇ ಡೌಟು. ಅಯ್ಯೋ ಇಲ್ಲ, ಅನಿಕಾ ಆಗ್ಲೇ ಮದುವೆಗೆ ಒಪ್ಕೊಂಡು ಆಯ್ತಲ್ಲ. ನಿನಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಗೌರಿ. ಒಂದೊಂದ್ಸರಿ ಒಂದೊಂದ್ ಥರ ಆಡ್ತಾಳೆ. ನಿನ್ನ ಹತ್ರ ಯಾವ ಮೂಡಲ್ಲಿ ಆ ಥರ ಹೇಳಿದ್ಲೋ ಏನೋ, ನಾನಂತೂ ನಂಬಲ್ಲ. ದೊಡ್ಡಮ್ಮ, ಅನಿಕಾ ಹೇಳವಾ? ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ನೆನ್ನೆ ನಿಮ್ಮ ಹತ್ರ ಹಾಗೆ ಮಾತಾಡಿದ್ದಕ್ಕೆ. ಅಯ್ಯೋ ಪರವಾಗಿಲ್ಲ ಬಿಡವಾ, ನನಗೂ ಅರ್ಥ ಆಯ್ತದೆ. ದೊಡ್ಡಮ್ಮ, ಈಗ ಇದನ್ನೆಲ್ಲ ನಾನು ಕಣ್ಣಾರೆ ನೋಡ್ತಿದ್ರೆ ಐ ಫೀಲ್ ಲೈಕ್ ಐ ಆಮ್ ರೆಡಿ ಟು ಗೆಟ್ ಮ್ಯಾರಿಡ್. ನೀವು ಹೇಳೋ ಹುಡುಗನ್ನ ನೋಡೋಕ್ಕೆ ನನ್ನ ಒಪ್ಪಿಗೆ ಇದೆ. ನೀವು ಯಾವಾಗ ಹೇಳ್ತೀರೋ ಆಗ ನಾನು ನಿಮ್ಮ ಜೊತೆ ಬರ್ತೀನಿ. ನನ್ಗ್ಯಾಕೋ ಅನಿಕಾ ಮನ್ಸಾರೇನೆ ಹೇಳಿದ್ಲು ಅನಿಸ್ತದೆ ಕಣ್ರಿ. ಅವಳು ಒಪ್ಪಿದ ನಿಜ ಆದ್ರೆ ಹುಡುಗನ ಹುಡ್ಕದ್ ಕಷ್ಟನಾ? ನನ್ನ ಬಿಸ್ನೆಸ್ ಫ್ರೆಂಡ್ ಒಬ್ರು ತುಂಬಾ ಟೈಮಿಂದ ಅವ್ರ ಮಗಂಗೆ ಅನಿಕನ್ನ ಕೇಳ್ತಾ ಇದ್ರು. ಹಂಗಂದ್ರೆ ಅವ್ರ ತವ ಮಾತಾಡ್ಬೋದಲ್ಲ? ಮಾತಾಡೋದಕ್ಕೇನೋ ನಾನ್ ರೆಡಿ, ಆದ್ರೆ ಅನಿಕಾ ಪಕ್ಕ ಒಪ್ಕೊಂಡಿದ್ದಾಳೆ ಅಂತ ನೀನ್ ಭರವಸೆ ಕೊಡ್ತೀಯಾ? ಸರಿ, ಇನ್ನೊಂದ್ಸರಿ ಅನಿಕನ ಹತ್ರ ಮಾತಾಡಿ ನೋಡು. ನನಗೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್ ಗೌರಿ. ಅದೊಂದೇ ಕಾರಣ ಅಂತ ಅನ್ನಿಸ್ತಾ ಇಲ್ಲ. ಹಸಿವಿಲ್ಲ ಅನ್ನಲ್ಲ, ನೀವೆಲ್ಲರೂ ತಿಂದ್ರಿ ತಾನೆ, ಸಾಕು ಬಿಡಿ. ಸಂತೋಷವಾಗಿರೋರು ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕು. ಅಂದ್ರೆ ಏನರ್ಥ? ನೀನು ಸಂತೋಷವಾಗಿಲ್ವ ತಾರ? ಎಷ್ಟು ದಿನ ನಿನಗೆ ಹಳದೆಲ್ಲ ಮರ್ತೋಗಿತ್ತು ಅಂತ ನಾವೆಲ್ಲ ಎಷ್ಟು ಚಿಂತೆಯಲ್ಲಿದ್ವಿ. ಇವತ್ತೆಲ್ಲ ಸುಖಾಂತಿ ಆಯ್ತಲ್ಲ ತಾರ? ಅದು ಯಾಕೆ ಹೀಗೆಲ್ಲ ಕಳ್ಕೊಂಡವಳು ಹಾಕಿ ಕೂತಿದ್ಯಾ? ಏನಾಯ್ತು? ಸುಖಾಂತ್ಯ ನಿಮಗೆ, ನನಗೆ ನನ್ನ ಅಂತ್ಯ ಆಯ್ತು. ಏನಾಗಬಾರ್ದಾಗಿತ್ತು ಅದೇ ಆಯ್ತು. ಸರಿ, ಅದೇನು ಅಂತ ಓಪನ್ ಆಗಿ ಹೇಳ್ಬೋದಲ್ಲ. ರಮೇಶ್, ಸ್ವಲ್ಪ ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇರ್ತೀರಾ ಪ್ಲೀಸ್?
ಒಬ್ರಿಗೊಬ್ರು ಖುಷಿಲ್ ಕಿತ್ತಾಡ್ಕೊಂಡ್ರ ಅಥವಾ ಕೋಪನ? ಕೋಪ ಮಾಡ್ಕೊಳ್ಳೋದಕ್ಕೆ ಏನಿದೆ ಮಾ, ನೀ ಖುಷಿಲ್ ಊಟ ಬಿಟ್ಟಿದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಓಡ ಹುಡ್ದವ್ರಿಗೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅರೆ ಯಾರು ಋಷಿ ಹಾಗೆ ಹೇಳಿರೋದು? ಅದೊಬ್ಬ ದೊಡ್ಡ ಮನುಷ್ಯ ಹೇಳಿದಾನಪ್ಪ. ಇವಾಗ ಯಾಕದೆಲ್ಲ? ಸರಿ ಸರಿ, ನೀನೇ ಒಂಚೂರು ಸಮಾಧಾನ ಮಾಡಿ ಊಟ ತಿನ್ಸು. ಅದು ಯಾಕೆ ಮುನ್ಸ್ಕೊಂಡಿರಲ್ಲ ಏನೋ ಗೊತ್ತಿಲ್ಲ. ಅಯ್ಯೋದಾರೆ ನೋಡು ನೋಡು ಹೆಂಗೆ ದುರ್ಗುಟ್ಕೊಂಡು ನೋಡ್ತಾಳೆ. ಒಳ್ಳೆ ಮಾಸ್ಕ್ ಹಾಕದೆ ರೋಡಲ್ಲಿ ಓಡಾಡ್ತಾರಲ್ಲ ಅವ್ರನ್ನ ಜನ ನೋಡೋ ಹಾಗೆ. ಏನಾಯ್ತಮ್ಮ? ಯಾಕೋ ತಲೆನೋವು ಕಣ. ಅದ್ರಲ್ಲಿ ಬಂದು ನಿಮ್ಮಪ್ಪ ಒತ್ತಾಯ ಮಾಡಿದ್ರಲ್ಲ, ಅದಕ್ಕೆ ಕೂಗಾಡ್ಬಿಟ್ಟೆ. ಅರೆ ಅದನ್ನ ನಾನು ಬಂದಿದ ತಕ್ಷಣ ಹೇಳ್ಬಿಟ್ಟಿದ್ರೆ ನಾನೇನು ಒತ್ತಾಯ ಮಾಡ್ತಿದ್ನಾ? ತಲೆನೋವ? ಮೇ ಬಿ ಇದೇನಾದರೂ ಪೋಸ್ಟ್ ರಿಕವರಿ ಸಿಂಪ್ಟಮ್ಸಾ? ಮಾ ಇರಿ, ನಾನು ಡಾಕ್ಟ್ರನ್ನ ಕರಿತೀನಿ. ರಿಷಿ, ಅದೆಲ್ಲ ಏನು ಬೇಡ. ಹಾಗಿದ್ರೆ ಮೊದಲು ಊಟ ಮಾಡು ರಿಷಿ. ಪೋಸ್ಟ್ ರಿಕವರಿ ಅದು ಇದು ಅಂತ ಏನೂ ಇಲ್ಲ ಕಣ. ಹೊಟ್ಟೆಗೆ ಏನೂ ಇಲ್ಲ, ಹಸುವಾಗಿದೆ, ಅದಕ್ಕೆ ತಲೆನೋವು ಬಂದಿರುತ್ತೆ ಅಷ್ಟೇ. ಹಾಂ, ಅದು ಸರಿನೇ. ಮಾ ಬನ್ನಿ, ನಾನು ತಿನ್ನಿಸ್ತೀನಿ. ಟೈಗರ್ ಪ್ರಭಾಕರ್ ಅವ್ರದ್ದು ಅದು ಯಾವುದೋ ಸಿನಿಮಾ ಸಾಂಗಲ್ಲೋ, ಅದ್ರ ಉಲ್ಟಾ ವರ್ಷನ್ ನಿಮ್ಮದು. ಹಾಂ, ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಈಗ ಅದು ಉಲ್ಟಾ ವರ್ಷನು. ಕೈ ತುತ್ತು ಕೊಟ್ಟವನೆ ಐ ಲವ್ ಯು ಮೈ ಸನ್ ಇಂಡಿಯಾ ಅಂತ ಅವ್ರು ಹಾಡಬೇಕು. ನೀನು ತಿನ್ಸು ತಿನ್ಸು. ಅನ್ಕೊಂಡೆ ನೀಟಾಗಿ ಟೇಬಲ್ ಹೇಳ್ಕೊಂಡು ಕುತ್ಕೊಂಡಾಗ್ಲೇ ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಈ ಥರದ್ದು ಓಡ್ತಿರುತ್ತೆ ಅಂತ. ಏನು ಹೇಳ್ತಿದ್ದಾರೆ ನಿಮ್ಮಪ್ಪ ರಿಷಿ? ಅದೇ ಸಾಂಗು, ಸೂಪರ್ ಹಿಟ್ ಸಾಂಗು. ಕೈ ತುತ್ತು ಕೊಟ್ಟವನೆ ಐ ಲವ್ ಯು ಮೈ ಸನ್ ಇಂಡಿಯಾ ಅಂತ. ಅಯ್ಯಯ್ಯೋ ಮಾ, ನೀವು ಅಪ್ಪನ ಇಗ್ನೋರ್ ಮಾಡಿ. ಜಸ್ಟ್ ಇಗ್ನೋರ್ ತಿನ್ನಿ. ನಾವ್ ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು, ನನಗೆ ಬೇಕಾದ ಹಾಗಿರ್ಬೇಕು. ಆ ಕಮಲಿ ಅಂತ ಹಳ್ಳಿ ಹುಳನ ಮನೆಯೊಳಗೆ ಬಿಟ್ಕೋಬಾರ್ದು. ಅವಳಿ ಮನೆಗೆ ಸೆಟ್ ಆಗಲ್ಲ. ಏನು ಋಷಿ, ಚಟ್ನಿ ಖಾರ ಜಾಸ್ತಿನಾ? ಇಲ್ವಲ್ಲ, ಸರಿಯಾಗಿದೆ, ಪರ್ಫೆಕ್ಟ್. ಮತ್ತೆ ಯಾಕೋ ನಿಮ್ಮ ಅಮ್ಮನ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ? ನಿನ್ನ ಒಬ್ಬಳನ್ನೇ ಕಳ್ಸಿದಕ್ಕೆ ನಾನು 2 ಕಿತ್ತ ಹೋಗಿ ಸರೋಜಕ್ಕಂತವ ಜಗಳ ಮಾಡ್ದೆ. ಆಮ್ಯಾಕೆ ಅನ್ಸ್ತು ಆ ಶಿವಯ್ಯ ಎಂತವನು ಅಂತ. ಅದೇನೇ ಆಗ್ಲಿ, ಮತ್ತೊಂದು ಕಿತ್ತ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೈತೆ ಅಂತ ಪ್ರೂವ್ ಆಯ್ತು. ನಿನ್ನನ್ನು ಯಾಮಾರಿಸಿ ಮತ್ತೆ ರಿಷಿ ಸರ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಮ ಅಂತ ಅನಿಕಾ ಪ್ಲಾನ್ ಮಾಡಿದ್ಲು. ಆದ್ರೆ ಎಲ್ಲ ಗೊತ್ತಾಯ್ತು. ನಿಂಗೆ ಗೇಟ್ ಕಿತ್ತ ಎಳಿವ್ನಿ. ಅನಿಕಾ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಅಂತವ. ಅಂದ್ರೆ ದಿಟ ಮಾತಾಡ್ಬೇಡ ಅಂತ ಹೇಳ್ತಿದ್ಯಾ? ನಿಂಗೆ ನನ್ನ ರಿಷಿ ಸರ್ನ ದೂರ ಮಾಡಕ್ ನೋಡಿದ್ದು ಅನಿಕಾ ಅಲ್ಲ ನಿಂಗೆ. ಮತ್ತೆ ನಾವು ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಇನ್ನ ತುಂಬಾ ಟೈಮ್ ಇಲ್ಲ. ಡೋಂಟ್ ವರಿ, ನೀನ್ ಆಡ್ತಿರೋ ನಾಟಕ ಕೊನೆಗೂ ಫಲಿಸುತ್ತೆ.
ನಿಮ್ಮ ನನ್ನ ಮಧ್ಯೆ ಯಾವುದೇ ಗುಟ್ಟಿದ್ರೂ ಅದು ಹೊರ್ಗಡೆ ಹೋಗಕ್ಕಿಲ್ಲ ಮೇಡಮ್. ಚಿಂತೆ ಮಾಡಬೇಡಿ. ಯಾರವಿ? ಓಹೋ, ಆ ಮಿನಿ ಕಾಮಿನಿನಾ? ಬರೀ ಯಾವಮ್ಮ ಮಾತ್ರ ಅಲ್ಲ, ಅವಳ ಜೊತೆಗೆ ಇವಳು ಸೇರ್ಕೊಂಡಿರ್ತಾಳೆ. ಮತ್ತೆ ಹೇಳ್ತೀವಿ, ಅನಿಕಾ ಬಗ್ಗೆ ಹಂಗೆ ಮಾತಾಡ್ಬೇಡ. ಅನಿಕಾ ನನ್ಗೂ ರಿಷಿ ಸರ್ಗೂ ಸಹಾಯ ಮಾಡೋದಕ್ಕೆ ನಾಟಕ ಮಾಡಿದ್ಲು ನಿಂಗೆ. ಕನ್ನಡಕ ನಾನ್ ಹಾಕೊಂಡಿದ್ರು ಕಣ್ ಸರಿಯಾಗಿ ಕಾಣ್ತಾ ಇರೋದು ನಿನಗೆ ಕಮ್ಲಿ. ಎಲ್ಲದನ್ನು ಹಾಲು ಅಂತ ನಂಬ್ತ್ಯ. ಇಷ್ಟು ದಿನ ಜೊತೆಲಿದ್ರು ನಾನು ಕಮಲಿ ಅವರು ಸರಿಯಾಗಿ ಮಾತಾಡೋದಕ್ಕಾಗ್ತಾ ಇರಲಿಲ್ಲ. ಈಗ ಎಲ್ಲ ಸರಿ ಆಯಿತು ಅನ್ನೋ ಹೊತ್ತಲ್ಲಿ ಕಮಲಿ ಅವರೇ ಇರಲಿಲ್ಲ. ಇಷ್ಟೊತ್ತಿಗೆ ಮಲಗಿರ್ತಾರ? ಇಲ್ಲ, ಕಾಲ್ ಮಾಡಿ ಟ್ರೈ ಮಾಡೋಣ. ರಿಷಿ ಸರ್ 100 ವರ್ಷ ಆಯ್ಸು. ನಿಂಗೆ ನಾವೆಲ್ಲ ರಿಷಿ ಸರ್ ಬಗ್ಗೆ ಮಾತಾಡಿದ್ವಿ, 100 ವರ್ಷ ಆಯ್ಸು ಅಂತಿದ್ಯಾ? ಮಾತಾಡ್ಲಿಲ್ಲ, ಆದ್ರೆ ನೀನ್ ಸದಾ ನಿನ್ ಮನ್ಸಾಗ ಅವ್ರ ಬಗ್ಗೆನೇ ನೆನ್ಸ್ಕೊತಾ ಇರ್ತೀಯಲ್ವಾ, ಅದಕ್ಕೆ ಹಂಗಂದೆ. ಸರಿ, ಕೊಡ್ಬೋನು. ಹಿರ್ಕಮ್ಲಿ. ಅಲೋ ರಿಷಿ ಸರ್, 100 ವರ್ಷ ಆಯ್ಸು ಸಾಕಾ? ಅಂದ್ರೆ ನನ್ನ ಬಗ್ಗೆನೇ ಮಾತಾಡ್ತಿದ್ರಾ? ಇನ್ನೂ ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ ಅಷ್ಟೇ. ಸರ್, ಕಮಲಿ ಡೀಪ್ ಆಗಿ ನಿಮ್ ಬಗ್ಗೆನ ಯೋಚನೆ ಮಾಡ್ತಿದ್ಲು. ಆಗ ತಕ್ಷಣ ನೀವು ಫೋನ್ ಮಾಡ್ಬಿಟ್ರಿ. ಹಲೋ ಸರ್. ಹಾಯ್ ಕಮಲಿ ಅವರೇ, ಊಟ ಆಯ್ತಾ? ಒಟ್ಟಿಗೆ ಕೇಳಿದೀವಿ ಅಂದ್ರೆ ಯಾರು ಅತಿಥಿಗಳು ಬರ್ತಾರೆ ಸರ್. ಅಯ್ಯಯ್ಯೋ ಬೇಡಪ್ಪ, ಶಿವಯ್ಯನವ್ರು ಬಂದಿದ್ದೆ ಇನ್ನೂ ಸುಧಾರಿಸ್ಕೊಳಕ್ಕಾಗ್ತಿಲ್ಲ. ಕಮಲಿ ಅವರೇ, ಅಮ್ಮಂಗೆ ಊಟ ಮಾಡಿಸ್ತಿದ್ದೆ, ನೀವು ನೆನಪಾದ್ರಿ? ಹೌದಾ? ಹೌದು. ನೀವು ನಮ್ಮ ಪುಟ್ಟ ಫ್ಯಾಮಿಲಿಗೆ ಆದಷ್ಟು ಬೇಗ ಜಾಯಿನ್ ಆಗೋ ಹಾಗಿದ್ದಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿರ್ತಿತ್ತು. ಜಾಯ್ನ್ ಆಗೋದಕ್ಕೆ ID ಕಾರ್ಡ್ ಒಂದು ಬಾಕಿ ಸರ್. ಅದು ಬಿಟ್ರೆ ನಾನು ನಿಮ್ಮನೆ ಹುಡುಗಿನೇ. ಒಂದೇ ಒಂದು ಯೋಚನೆ ಅಂದರೆ ಅನಿಕಂಗೂ ಒಂದು ದಾರಿ ಆಗಿದ್ರೆ ನೆಮ್ಮದಿಯಾಗಿರ್ಬೋದಿತ್ತು ಸರ್. ಅಯ್ಯೋ ಥೂ, ಈಟೊತ್ನಾಗೂ ಅದೇ ನಮ್ಮ ಅವಳ ಬಗ್ಗೆನೇ ಮಾತಾಡ್ಕೊಂಡು ಹೊಸಿ ರೊಮ್ಯಾಂಟಿಕ್ ಬೀಟ್ ಏರ್ಸು. ಕತ್ಕೆ ಹೊಳ್ಸ್ಕೊತಿದ್ಯಾ ನಿನ್ನ?